ಸ್ಟೂಡೆಂಟ್ಸ್, ಐ ಆಮ್ ಯುವರ್ ಧನಂಜಯ್ ಸರ್. ಆಲ್ ಆಫ್ ವೆಲ್ಕಮ್ ಟು ಅವರ್ LKS ನವೋದಯ ಅಂಡ್ ಸೈನಿಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಕೊಡ್ತಾ ಇರುತ್ತೆ. ಇವತ್ತೊಂದು ಬ್ಯೂಟಿಫುಲ್ ಆದ ಕಾನ್ಸೆಪ್ಟ್, ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಮೊಟ್ಟ ಮೊದಲ ಸ್ಮಾರ್ಟ್ ಬೋರ್ಡ್ ಕ್ಲಾಸ್, ಹೊಸದಾಗಿ ಸ್ಮಾರ್ಟ್ ಬೋರ್ಡ್ ತರಿಸಿದೀನಿ. ಅದು ನನ್ನ ಡ್ರೀಮ್ ಇತ್ತು, ಸ್ಮಾರ್ಟ್ ಬೋರ್ಡ್ ಅಲ್ಲಿ ಕ್ಲಾಸ್ ಮಾಡಬೇಕು ನಮ್ಮ ನವೋದಯ ಸೈನಿಕ್ ಮಕ್ಕಳಿಗೆ ಅಂತ ಒಂದು ಡ್ರೀಮ್ ಇತ್ತು. ಅದು ಹೊಸದಾಗಿ ಬೋರ್ಡ್ನ ತರಿಸಿರೋದ್ರಿಂದ ಫಸ್ಟ್ ಕ್ಲಾಸ್ ಇದೆ. ಹಾಗಾಗಿ ಇವತ್ತೇನಾದ್ರು ಒಳ್ಳೆ ಇನ್ಫಾರ್ಮೇಶನ್ ಕೊಡ್ಬೇಕಲ್ವಾ, ನಾನು ಅದೇ ಖುಷಿಯಲ್ಲಿ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತೀನಿ. ಅದೇನಪ್ಪಾ ಅಂದ್ರೆ, ಯಾರೆಲ್ಲ ನವೋದಯ ಅಪ್ಲಿಕೇಶನ್ ಹಾಕಿದಿರಲ್ಲ, ಅಪ್ಲಿಕೇಶನ್ ಹಾಕ್ಬಿಟ್ಟು ಕೆಲವೊಂದು ಹಾಕ್ಬೇಕಾದ್ರೆ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದಾವೆ. ಏನು, OBC ಹೋಗಿ ಜನರಲ್ ಹಾಕಿರ್ತಾರೆ, ಜನರಲ್ಗೆ ಹೋಗಿ OBC ಹಾಕಿರ್ತಾರೆ, ಇಂಗ್ಲಿಷ್ ಮೀಡಿಯಂ ಹಾಕ್ಬೇಕಿತ್ತು ಕನ್ನಡ ಮೀಡಿಯಂ ಹಾಕಿರ್ತಾರೆ, ಕನ್ನಡ ಮೀಡಿಯಂ ಹಾಕಬೇಕಿತ್ತು ಇಂಗ್ಲಿಷ್ ಮೀಡಿಯಂ ಹಾಕಿರ್ತಾರೆ. ಇನ್ನು ಡೇಟ್ ಆಫ್ ಬರ್ತ್ ಚೇಂಜ್ ಆಗಿರುತ್ತೆ, ಇಲ್ಲ ಅಡ್ರೆಸ್ ಏನೋ ಮಿಸ್ಟೇಕ್ ಆಗಿರ್ತವೆ. ಹಾಗಾದ್ರೆ ಏನೆಲ್ಲ ಚೇಂಜಸ್ ಮಾಡಬಹುದು, ಯಾರೆಲ್ಲ ನವೋದಯ ಅಪ್ಲಿಕೇಶನ್ ಹಾಕಿದಾರಲ್ಲ, ಹಾಕಿರೋ ಅಂತ ವಿದ್ಯಾರ್ಥಿಗಳು ಯಾರೆಲ್ಲ ನವೋದಯ ಅಪ್ಲಿಕೇಶನ್ ಹಾಕಿದಾರಲ್ಲ, ಹಾಕ್ಬೇಕಾದ್ರೆ ಏನೇನೆಲ್ಲ ತೊಂದರೆಗಳಾಗಿದ್ದಾವಲ್ಲ, ಆ ಎಲ್ಲಾ ತೊಂದರೆಗಳನ್ನ ನಾವು ಎಡಿಟ್ ಮಾಡಬಹುದಾ, ನಮಗೆ ಮತ್ತೆ ಎಷ್ಟು ಯಾವಾಗ ಎಡಿಟ್ ಮಾಡಬಹುದು, ಎಷ್ಟನೇ ತಾರೀಕಿಗೆ ಬಿಡ್ತಾರೆ, ಎಷ್ಟು ದಿನ ಇರುತ್ತೆ, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಅಪ್ಲಿಕೇಶನ್ ಹಾಕದೇ ಇರೋರು ಯಾರ್ಯಾರಿದ್ರೆ, ನಿಮ್ಮ ಊರಲ್ಲಿ, ನಿಮ್ಮ ಅಕ್ಕಪಕ್ಕ, ನಿಮ್ಮ ಗ್ರೂಪ್ ಅಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ 5ನೇ ತರಗತಿ ಓದ್ತಿರುವಂತ ಮಕ್ಕಳಿಗೆ ನವೋದಯ ಅಪ್ಲಿಕೇಶನ್ ಕಾಲ್ ಫಾರ್ ಆಗಿದೆ. ಲಾಸ್ಟ್ ಡೇಟು ಜುಲೈ 29. ಇದು ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಎಕ್ಸ್ಟೆಂಡ್ ಆದ್ರೆ ಇನ್ನೊಂದು ಸ್ವಲ್ಪ ಮಕ್ಕಳು ಹಾಕ್ತಾರೆ, ಒಳ್ಳೇದಾಗ್ಲಿ. ಓಕೆ, ಎಕ್ಸ್ಟೆಂಡ್ ಆಗ್ಲಿಲ್ಲ ಅಂದ್ರೆ ಜುಲೈ 29 ಕೊನೆ ದಿನದವರೆಗೂ ಕಾಯ್ಬಿಡ್ರಿ, ಅದರೊಳಗೆ ಅಪ್ಲಿಕೇಶನ್ ಹಾಕಿ. ಹಾಗಾದ್ರೆ ನಾವು ಮುಂದೆ ಹೋಗೋಣವಾ? ಎಸ್, ಹಾಗಾದ್ರೆ ಜವಾಹರ್ಲಾಲ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ 2026 ನಾವ್ ಏನ್ ಮಾಡ್ಬೋದು ಸರ್? ಏನ್ ಮಾಡ್ಬೋದು ಅಂದ್ರೆ ನೋಡಿ, ನಾವು ಇದ್ರ ಬಗ್ಗೆ ಎಲ್ಲ ತುಂಬಾ ಕ್ಲಾಸ್ ಮಾಡಿದೀನಿ. ಪ್ರಾಸ್ಪೆಕ್ಟ್ ಬಗ್ಗೆ, ಆನ್ಲೈನ್ ಅಪ್ಲಿಕೇಶನ್ ಬಗ್ಗೆ, ಪ್ರತಿಯೊಂದ್ರ ಬಗ್ಗೆನೂ ಕ್ಲಾಸ್ ಮಾಡೀನಿ, ಎಲ್ಲರೂ ನೋಡ್ಕೋಬಹುದು. ಈಗ ನಾವೇನ್ ಮಾಡೋಣ ಸರ್, ಯಾವಾಗ ಎಡಿಟ್ ಮಾಡ್ಬೋದು, ಜೊತೆಗೆ ಯಾವಾಗ, 1 ಮಿನಿಟ್, ಅಂದ್ರೆ ನೋಡಿ ಏನೆಲ್ಲ ಎಡಿಟ್ ಮಾಡಬಹುದು ಅನ್ನೋದನ್ನ ಒಂಚೂರು ನೋಡೋಣ. ಕಾಣ್ತಿದೆಯಲ್ವಾ, ನಿಮಗೆ ಕಾಣ್ತಿದೆಯಲ್ವಾ? ಎಸ್ ಸರ್, ನೋ ಸ್ಮಾರ್ಟ್ ಬೋರ್ಡ್ ತರಿಸಿದ್ದಕ್ಕೂ ಯೂಸ್ ಆಗ್ತಿದೆಯಲ್ಲೇನ್ರು? ಚೆನ್ನಾಗಿದೆಯಲ್ಲ? ಎಸ್, ನೋಡಿ ಏನೋ ಒಂಥರ ಹಿಂಗೆ ಹೇಳಿದ್ರೆ ಎಲ್ಲದು ಬರಿಬೇಕಿತ್ತು. ಈಗ ನಾವು ಈ ಸ್ಮಾರ್ಟ್ ಬೋರ್ಡಲ್ಲಿ ಸ್ಮಾರ್ಟ್ ಆಗಿ ವರ್ಕ್ ಮಾಡೋಣ, ಹಂಗೆ ಸ್ವಲ್ಪ ಹಾರ್ಡ್ ವರ್ಕ್ ಇರಲೇಬೇಕಲ್ವಾ? ಎಸ್, ಈಗ ಬನ್ನಿ, ಈಗೇನು ಮಾಡಬೇಕು ಸರ್? ಈಗ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಇಲ್ಲಿ ನೋಡಿ, ಅವ್ರು ಹೇಳಿದ್ದಾರೆ ಏನೇನ, ದಿ ಕರೆಕ್ಷನ್ ವಿಂಡೋ ಕಲರ್ ಒಂಚೂರು ಚೇಂಜ್ ಮಾಡ್ಕೋಣ ಅಂತ ಹೇಳ್ರಪ್ಪ, ಅದು ಯಾಕೋ ಸರಿಯಾಗಿ ಕಾಣ್ತಿಲ್ಲ. ಎಸ್, ರೆಡ್ಡೇ ಇರಲಿ ನಮಗೆ. ದಿ ಕರೆಕ್ಷನ್ ವಿಂಡೋ ಟು ಮಾಡಿಫೈ ದ ಇನ್ಫಾರ್ಮೇಶನ್ ಫಿಲ್ಡ್ ಇನ್ ದ ಸೆಲೆಕ್ಟೆಡ್ ಏರಿಯಾಸ್. ಎಲ್ಲದೂ ಚೇಂಜ್ ಮಾಡೋಕ್ಕಾಗಲ್ಲ. ಎಲ್ಲ ಅಪ್ಲಿಕೇಶನ್ ಹಾಕಿದಾರಲ್ಲ, ಅದ್ರೊಳಗೆ ಎಲ್ಲದೂ ಚೇಂಜ್ ಮಾಡ್ಬೋದಾ ಸರ್? ಇಲ್ಲ, ಆದ್ರೆ ಕೆಲವೊಂದನ್ನು ಮಾತ್ರ ನಾವು ಚೇಂಜ್ ಮಾಡ್ಬೋದಂತೆ. ಇದು 2026 ಅಂದ್ರೆ ಈ ವರ್ಷ ಬಿಟ್ಟಿದಾರಲ್ಲ ನೋಟಿಫಿಕೇಶನ್, ಆ ನೋಟಿಫಿಕೇಶನ್ ಅಲ್ಲಿರೋ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ, ಬೇರೆ ಅಲ್ಲಿ ಇಲ್ಲಿ ಹೇಳಿರೋದಲ್ಲ. ಎಕ್ಸಾಕ್ಟ್ ನೋಟಿಫಿಕೇಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ನವೋದಯ ವಿದ್ಯಾಲಯ ಸಮಿತಿಯಿಂದ ಏನ್ ಬಿಟ್ಟಿದಾರಲ್ಲ, ಅದರ ಏನ್ ಕೊಟ್ಟಿದಾರಲ್ಲ ಅದನ್ನ ಹೇಳ್ತಿದ್ದೀನಿ. ಏನೆಲ್ಲ ಚೇಂಜಸ್ ಮಾಡಕ್ಕಾಗಲ್ಲ, ಏನೇನ್ ಚೇಂಜ್ ಮಾಡ್ಬೋದು ಅನ್ನೋದನ್ನ ನೋಡ್ಕೊಳ್ಳಿ. ಜೆಂಡರ್ ಅಂದ್ರೇನು? ಮೇಲ್ ಹೋಗಿ ಫಿಮೇಲ್ ಆಗಿರುತ್ತೆ, ಓಕೆ, ಹುಡುಗ ಹೋಗಿ ಹುಡುಗಿ ಆಗಿರುತ್ತೆ. ಏರಿಯಾ, ಅಡ್ರೆಸ್ ಚೇಂಜ್ ಮಾಡ್ಕೋಬಹುದಾ? 100% ಅಡ್ರೆಸ್ ಚೇಂಜ್ ಮಾಡ್ಕೋಬಹುದು. ಎಸ್, ನೆಕ್ಸ್ಟ್ ಕೆಟಗರಿ ಸರ್, SC/ST ಇತ್ತು, ಕೆಲವರು OBC, ಇಲ್ಲಿ SC/ST ಚೇಂಜ್ ಆಗಲ್ಲ. OBC ಹೋಗಿ ಜನರಲ್ ಆಗಿರುತ್ತೆ, ಜನರಲ್ ಹೋಗಿ OBC ಮಾಡ್ಕೊಂಡಿರ್ತೀರಾ. ನಿಮ್ದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ, ನಿಮ್ಮ ಲೀಸ್ಟ್ ಅಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಲೀಸ್ಟ್ ಅಲ್ಲಿ ಕರ್ನಾಟಕ ಸ್ಟೇಟ್ ಅಲ್ಲಿ ನೋಡ್ರಿ, ಕೆಲವೊಂದು ಕೆಟಗರಿಗೆ OBC ಅಂತ ಕೊಟ್ಟಿದ್ದಾರೆ, ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಲಿಸ್ಟ್ ಅಲ್ಲಿ OBC ಅಂತ ಇಲ್ಲ. ದಯವಿಟ್ಟು ಅದೊಂಚೂರು ಚೆಕ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕೋದು ಬಹಳ ಒಳ್ಳೇದು. ಅಕಸ್ಮಾತ್ ಹಾಕ್ಬಿಟ್ಟಿದೀವಿ ಸರ್, ಈಗ ಏನ್ ಮಾಡ್ಬೇಕು ಅಂತ ತುಂಬಾ ಜನ ಪೇರೆಂಟ್ಸ್, ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶನೇ ಅದಕ್ಕೆ. ತುಂಬಾ ಜನ ಪೇರೆಂಟ್ಸ್ಗಳು ಫೋನ್ ಮಾಡ್ತಾರೆ, ಸರ್ ನಮ್ದು ಕೆಟಗರಿ ಮಿಸ್ ಆಗಿಬಿಟ್ಟಿದೆ ಸರ್ ನಮ್ದು ಏರಿಯಾ ಹಾಕ್ಬೇಕಾದ್ರೆ ಮಿಸ್ಟೇಕ್ ಆಗಿಬಿಟ್ಟಿದೆ ಸರ್, ನಮ್ದು ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಮಿಸ್ಟೇಕ್ ಆಗಿಬಿಟ್ಟಿದೆ ಸರ್. ಇಂಗ್ಲಿಷ್ ಮೀಡಿಯಂ ಓದ್ತಿದ್ದು, ಆದ್ರೆ ಎಕ್ಸಾಮ್ ಬರ್ಸ್ಬೇಕಾಗಿದ್ದು ಕನ್ನಡ ಮೀಡಿಯಂ ಅಲ್ಲಿ ಸರ್, ಅವಳಿಗೆ ಕನ್ನಡ ಈಸಿ ಆಗುತ್ತೆ, ಆದ್ರೆ ಇಂಗ್ಲಿಷ್ ಹಾಕ್ಬಿಟ್ಟಿದ್ದಾರೆ, ಚೇಂಜ್ ಮಾಡಕ್ ಆಗಲ್ಲ ಸರ್, ಇನ್ನೊಂದು ಅಪ್ಲಿಕೇಶನ್ ಹಾಕ್ಬೇಕಾ ಸರ್? ಇವೆಲ್ಲ ಬಹಳ ಕನ್ಫ್ಯೂಸ್ ಇರೋದ್ರಿಂದ ಈ ವಿಡಿಯೋ ಮಾಡ್ತಿರೋದು. ನೋಡಿ, ಯಾರಿಗಾರೆ OBC ಸರ್ಟಿಫಿಕೇಟ್ ಏನಾರೇ ಬೇಕು ಅಂದ್ರೆ, ನಾನು ನಮ್ಮ ಕೆಟಗರಿಗೆ ಬರುತ್ತೋ ಇಲ್ಲೋ ಅಂತ ನೀವು ಚೆಕ್ ಮಾಡ್ಕೋಬೇಕು ಅಂದ್ರೆ ನನ್ನ ಹತ್ರ
OBC ಸರ್ಟಿಫಿಕೇಟ್ ಇದೆ, ಅದನ್ನ ನಾನು ನಿಮಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಅದನ್ನ ಕಳಿಸ್ಕೊಡ್ತೀನಿ. ಯಾರ್ಯಾರು ಕನ್ಫ್ಯೂಸ್ ಇದ್ರೆ ಅದನ್ನ ಆ ಸರ್ಟಿಫಿಕೇಟ್ ತೊಗೊಂಡೋಗಿ ನೀವು ನಾಡ ಕಚೇರಿಗೆ ಕೊಟ್ಟರೆ ನಮಗೆ ಈ ಥರ OBC ಸರ್ಟಿಫಿಕೇಟ್ ಬೇಕು, ಸೆಂಟ್ರಲ್ ಗೌರ್ಮೆಂಟ್ ನವೋದಯ ಶಾಲೆಗೆ ಅಡ್ಮಿಷನ್ ಮಾಡೋದಕ್ಕೆ ಮಾಡ್ಕೊಡ್ರಿ ಅಂದರೆ ನಿಮ್ಮ ಕೆಟಗರಿಗೆ ಬಂದರೆ ಅವ್ರು ಮಾಡ್ಕೊಡ್ತಾರೆ, ಬರಲಿಲ್ಲ ಅಂದರೆ ನಿಮ್ಮ ಕೆಟಗರಿ ಬರಲ್ಲ, ನೀವು ಜನರಲ್ ಅಂತ ಮೆನ್ಷನ್ ಮಾಡ್ರಿ ಅಂತ ಹೇಳ್ತಾರೆ. ಅದಂತ ಕ್ಲಿಯರ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಡಿಸೆಬಿಲಿಟಿ. ವಾಟ್ ಇಸ್ ದ ಡಿಸೆಬಿಲಿಟಿ ಅಂದ್ರೆ ಈ ಅಂಗವಿಕಲರು ಅಂತ ಏನ್ ಕರಿತಾವೆ, ವಿಶೇಷ ಚೇತನರು ಅಂತ ಕರಿತೀವಿ ನಾವು. ಇನ್ನು ನೋಡ್ರಿ, ಡಿಸೆಬಿಲಿಟಿ ಮಿನಿಮಮ್ 40% ಜಾಸ್ತಿ ಇರಬೇಕು. 40% ಜಾಸ್ತಿ ಇದ್ರೆ ಮಾತ್ರ ನೀವು ಕ್ವಾಲಿಫೈಡ್ ಆಗ್ತೀರಾ ಡಿಸೆಬಿಲಿಟಿ ಕೋಟಾದಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ. ಇದು ಯಾರ್ಯಾರೇ ಅಂಗವಿಕಲರು ಇದ್ರೆ ಖಂಡಿತ ಅವ್ರಿಗೆ ಬಹಳ ಅನುಕೂಲ, ದೇವ್ರು ಕೊಟ್ಟು ವರ ಅದು, ಅದನ್ನ ಬಳಸ್ಕೊಳ್ಳಿ. ನೆಕ್ಸ್ಟ್, ಮೀಡಿಯಂ ಆಫ್ ಎಕ್ಸಾಮಿನೇಷನ್. ಈಗ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಿರುತ್ತೆ, ಅವ್ರ ಸ್ಕೂಲಲ್ಲಿ ಫಾರಂ ಫಿಲ್ ಮಾಡ್ಬೇಕಾದ್ರೆ ಇಂಗ್ಲಿಷ್ ಮೀಡಿಯಂ ಅಂತ ಕೊಟ್ಟಿರ್ತಾರೆ ಎಕ್ಸಾಮ್ ಬರೆಯೋದು. ಆದ್ರೆ ನೀವು ಆ ಮಗುನ ವರ್ಷ ಪೂರ್ತಿ ಕನ್ನಡದಲ್ಲಿ ಟ್ರೈನಿಂಗ್ ತಗೊಂಡಿರ್ತೀರಾ, ಮಗುಗೆ ಈಸಿ ಆಗತ್ತೆ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋಕ್ಕೆ, ಸ್ಟೋರಿ ಓದಿ ಟಿಕ್ ಹಾಕೋದಕ್ಕೆ. ಆದ್ರೆ ನೀವೇನ್ ಮಾಡಿರ್ತೀರಾ, ಫಾರಂ ಕೊಟ್ಟಾಗ ಕಂಪ್ಯೂಟರ್ ಸೆಂಟರ್ ಅವರು ಇಂಗ್ಲಿಷ್ ಮೀಡಿಯಂ ಅಂತ ಹಾಕಿರ್ತಾರೆ. ಹಂಗಂತ ಈಗ ಸರ್ ನಾವು ಇನ್ನೊಂದು ಅಪ್ಲಿಕೇಶನ್ ಹಾಕ್ಬೋದಾ, ಇನ್ನೊಂದು ಅಪ್ಲಿಕೇಶನ್ ಹಾಕ್ಬೇಕಾ ಅಂತ ಏನಾದ್ರು ಕನ್ಫ್ಯೂಸಿಂಗ್ ಇದ್ರೆ ಇನ್ನೊಂದು ಅಪ್ಲಿಕೇಶನ್ ಹಾಕೋದು ಬೇಡ, ಚೇಂಜ್ ಮಾಡ್ಬೋದು. ಯಾವಾಗಪ್ಪ ಅಂದ್ರೆ ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಕೂಡ ನಾವು ಚೇಂಜ್ ಮಾಡ್ಬೋದು. ನಿಮಗೆ ಯಾವ ಮೀಡಿಯಂ ಬೇಕೋ ಆ ಮೀಡಿಯಂ ಚೇಂಜ್ ಮಾಡ್ಕೋಬಹುದು, ಎಡಿಟ್ ಮಾಡ್ಕೊಳಕ್ ಅವಕಾಶ ಇದೆ. ಯಾವಾಗ, ವಿಲ್ ಬಿ ಓಪನ್ಡ್ ಫಾರ್ few days subsequent upon the last date of submission of application form. ಅಂದ್ರೆ ಏನ್ ಗೊತ್ತಾ, ಈಗ ನೋಡ್ರಿ ಎಷ್ಟನೇ ತಾರೀಕು ಹೇಳಪ್ಪ ನಮಗೆ ಅಪ್ಲಿಕೇಶನ್ ಕ್ಲೋಸ್ ಆಗೋದು, ಎಷ್ಟನೇ ತಾರೀಕು ಅಪ್ಲಿಕೇಶನ್ ಕ್ಲೋಸ್ ಆಗೋದು, ಎಷ್ಟನೇ ತಾರೀಕು ಇಲ್ಲಿ ನೋಡಿ, ಜುಲೈ 29 ಅಪ್ಲಿಕೇಶನ್ ಕ್ಲೋಸ್ ಆಗೋದು, ಜುಲೈ 29. ಅವ್ರೇನ್ ಹೇಳಿದ್ದಾರೆ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್. ಅಂದ್ರೆ ಇವತ್ತು ಅಪ್ಲಿಕೇಶನ್ 29ನೇ ತಾರೀಕು ಕ್ಲೋಸ್ ಆಯ್ತು ಅಂದ್ರೆ, ಕ್ಲೋಸ್ ಆದ್ರೆ ಎಕ್ಸ್ಟೆಂಡ್ ಆಗ್ಲಿಲ್ಲ ಅಂದ್ರೆ, ಎಕ್ಸಾಮ್ ಅಪ್ಲಿಕೇಶನ್ ಹಾಕೋದು ಎಕ್ಸ್ಟೆಂಡ್ ಆಗಲಿಲ್ಲ, 29ಕ್ಕೆ ಜುಲೈ ಕಂಪ್ಲೀಟ್ ಆಯಿತು ಅಂದರೆ ನಿಮಗೆ 30 ಮತ್ತು 31ನೇ ತಾರೀಕು 2 ದಿನ ಅಮ್ಮಮ್ಮ ಅಂದರೆ ಪ್ರತಿ ವರ್ಷ 2 ದಿನ ಕೊಡೋರು, 2 ದಿನ ಅಥವಾ 3 ದಿನ, 3 ದಿನದ್ರು ಕೊಡಲ್ಲ, 1 ಅಥವಾ 2 ದಿನ ಅಷ್ಟೇ ಕೊಡ್ತಾರೆ. 30, 31ನೇ ತಾರೀಕು ನೀವು ಹೋಗಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಹಾಕಿರ್ತಾರಲ್ಲ, ಆ ಮಗು ಅಪ್ಲಿಕೇಶನ್ ಫಾರ್ಮು ಮತ್ತು ಡೇಟ್ ಆಫ್ ಬರ್ತ್, ಅಲ್ಲಿ ರಿಜಿಸ್ಟರ್ ನಂಬರ್ ಇರುತ್ತೆ, ಅದು ಡೇಟ್ ಆಫ್ ಬರ್ತ್ ಹೊಡೆದು ಲಾಗಿನ್ ಆಗಿ ನೀವೇನು ಮಾಡಬೇಕು, ಎಡಿಟ್ ಮಾಡ್ಕೋಬಹುದು. 30 ಮತ್ತು 31ನೇ ತಾರೀಕು ಎಡಿಟ್ ಮಾಡ್ಕೋಬಹುದು. ಅವರೇ ಹೇಳಿದ್ದಾರೆ, ತಲೆ ಕೆಡ್ಸ್ಕೊಬೇಡ್ರಿ, ಇದು ಊಹಾಪೋಹ ಮಾಹಿತಿ ಅಲ್ಲ, ಗಾಳಿ ಸುದ್ದಿ ಅಲ್ಲ, ನೋಟಿಫಿಕೇಶನ್ ಅಲ್ಲಿರೋ 2026 ಅಂದ್ರೆ ಈ ವರ್ಷ 2025 ಮತ್ತು 26ನೇ ಸಾಲಿನ ನೋಟಿಫಿಕೇಶನ್ ಅಲ್ಲಿ ಬಂದಿರುವಂತ ಮಾಹಿತಿ ಇದು. ಗೊತ್ತಾಗ್ತಿದೆಯಲ್ವಾ? ಅಲ್ಲಿ ಇಲ್ಲಿ ಕೇಳೋದ್ ಬೇಡ, ಕಂಪ್ಯೂಟರ್ ಸೆಂಟರ್ ಬೈಯೋದ್ ಬೇಡ, ಅವ್ರು ಹಂಗ ಹಾಕ್ಬಿಟ್ರು ಹಿಂಗ ಹಾಕ್ಬಿಟ್ರು ಅಂತ ಏನೇನ್ ಚೇಂಜ್ ಮಾಡಿಸ್ಕೋಬಹುದು. ಬೇರೆ ಏನಾರೇ ಮಿಸ್ಟೇಕ್ ಆಗಿದ್ರೆ ಚೇಂಜ್ ಮಾಡಕ್ ಬರಲ್ಲ. ಕ್ಲಿಯರ್? ಎಡಿಟ್ ಮಾಡಕ್ ಅವಕಾಶ ಇರಲ್ಲ. ಅವರೇ ಕೊಟ್ಟಿದ್ದಾರೆ ಜೆಂಡರ್, ಏರಿಯಾ, ಕೆಟಗರಿ, ಡಿಸೆಬಿಲಿಟಿ, ಮೀಡಿಯಂ ಆಫ್ ಎಕ್ಸಾಮಿನೇಷನ್. ಕ್ಲಿಯರ್ ಅಲ್ವಾ? ಓಕೆ, ಇನ್ನು ಏನಾರೇ ಡೌಟ್ ಇದೆಯಾ? ಎಸ್. ಇನ್ನು ನಿಮಗೆ ಏನಾರೇ ಯಾವುದಾದ್ರೂ ಬೇಕಾದ್ರೂ ಮಾಹಿತಿ ಬಗ್ಗೆ ನವೋದಯ ಮತ್ತೆ ಸೈನಿಕ್ ಸಂಬಂಧಪಟ್ಟಂತೆ, ಮುರಾರ್ಜಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ನಮಗೆ ಈ ವಿಷಯದ ಬಗ್ಗೆ ಮಾಹಿತಿ ಬೇಕು ಸರ್ ಅಂತ ಏನಾದ್ರೆ ಕಮೆಂಟ್ಸ್ ಅಲ್ಲಿ ನೀವು ಹಾಕಿದ್ರೆ ನಾನು ಆ ಮಾಹಿತಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಏನ್ ಅಫಿಷಿಯಲ್ ಮಾಹಿತಿ ಇರುತ್ತೆ ಅದ್ರ ಮೂಲಕ ನಾನು ಮತ್ತೊಂದು ವಿಡಿಯೋನ ನಾನು ನಿಮಗೆ ಮಾಡಿ ಹಾಕ್ತೀನಿ. ಓಕೆ, ಇದ್ರ ಜೊತೆಗೆ ಇದು ಬಹಳ ಇಂಪಾರ್ಟೆಂಟ್ ಮಾಹಿತಿ. ಇದ್ರ ಜೊತೆಗೆ ನಾನು ಇನ್ನೊಂದು ಇನ್ಫಾರ್ಮೇಶನ್ ಕೊಡ್ಬೇಕು ನಿಮಗೆ. ಅದೇನಪ್ಪಾ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟು. ಈಗ ನಿಮಗೆ ಇದು ಗೊತ್ತಾಯ್ತು ಅಲ್ವಾ? ಗೊತ್ತಾಯ್ತು. ಈಗ ನೋಡಿ, ಯಾರೆಲ್ಲ ಅಪ್ಲಿಕೇಶನ್ ಹಾಕಿದಿರಿ ಅವರು ಏನ್ ಮಾಡ್ಬೋದು, ಈಗ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದಿರಿ ಎಡಿಟ್ ಏನೋ ಅಪ್ಪಾಜಿ ಅಮ್ಮ ಮಾಡ್ತಾರೆ, ನೀವೇನ್ ಮಾಡ್ಬೇಕು, ಕಷ್ಟಪಟ್ಟು ಓದ್ಬೇಕು. ಎಕ್ಸಾಮ್ ಯಾವಾಗಿದೆ? ಎಕ್ಸಾಮು ಡಿಸೆಂಬರ್. ಎಕ್ಸಾಮ್ ಯಾವಾಗಿದೆಪ್ಪ? ಡಿಸೆಂಬರ್ 13ನೇ ತಾರೀಕು ಇರೋದ್ರಿಂದ ನಿಮ್ಮ ಪ್ರಯತ್ನ ಬಹಳ ಇರಬೇಕು. ನೀವೇನ್ ಮಾಡ್ಬೇಕು, ಕಷ್ಟಪಟ್ಟು ಓದ್ಬೇಕು. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದನ್ನ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಮಾಡ್ರಿ. ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ರಿ. ನೀವು ಕ್ಲಿಕ್ ಮಾಡಿದ್ರೆ ಏನಪ್ಪಾ ಅಂದ್ರೆ ಏನ್ ಹೇಳ್ರಿ, ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಏನ್ ಬರುತ್ತೆ ಹೇಳ್ರಿ, ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ಗಳು ಕೂಡ ನಿಮಗೆ, ನಾನು ಮಾಡೋ ಪ್ರತಿಯೊಂದು ವಿಡಿಯೋಗಳು ಕೂಡ ಏನಾಗತ್ತೆ, ನಿಮ್ಮ ಮೊಬೈಲ್ಗೆ ಮೇಲ್ಗಡೆನೆ ಬರ್ತವೆ. ಅವಾಗ ಏನ್ ಮಾಡ್ಬೋದು, ಪ್ರತಿ ಏನೇ ಇನ್ಫಾರ್ಮೇಶನ್ ಹಾಕಿದ್ರು ಕೂಡ ಬೇಗ ಗೊತ್ತಾಗತ್ತೆ ನಿಮಗೆ. ಹಾಗಾಗಿ ಈಗ ನಿಮಗೋಸ್ಕರ ಒಂದು ವಿಶೇಷವಾದ ಇನ್ನೊಂದು ಕ್ಲಾಸಸ್ ಇದೆ. ಇನ್ನೊಂದು ಏನಿದೆ ಅಂದ್ರೆ ಈ ಸ್ಮಾರ್ಟ್ ಬೋರ್ಡ್ ಅಲ್ಲಿ ಸರಿಯಾಗಿ ಗೊತ್ತಾಗಲ್ಲ ಕಣ್ರು. ಎಸ್,
ಇಲ್ಲೇನು ಮಾಡೋಣ, ಥೀಮ್, ಎಸ್, ಇನ್ಸರ್ಟ್. ಓಕೆನಾ, ಚೆನ್ನಾಗಿದೆ. ಈಗ ನೋಡಿ ನಾನೇನು ಮಾಡ್ತಿದ್ದೀನಿ, ಈಗ ನಿಮಗೋಸ್ಕರನೇ ಒಂದು ಬ್ಯೂಟಿಫುಲ್ ಆದ ಒಂದು ಕೋರ್ಸ್ ಇದೆ. ಅದೇನಪ್ಪ ಅಂದರೆ ಕಾಣ್ತಿದೆಯಲ್ವಾ? ಈಗ ನೋಡಿ, ಯಾರೆಲ್ಲ ನವೋದಯ ಅಪ್ಲಿಕೇಶನ್ ಹಾಕಿದ್ದೀರಿ ಈ ವರ್ಷ, ಜೊತೆಗೆ 3ನೇ ಮತ್ತು 4ನೇ ತರಗತಿ ಇರುವ ವಿದ್ಯಾರ್ಥಿಗಳಿಗೆ, 3ನೇ ಮತ್ತು 4ನೇ ತರಗತಿ ಓದ್ತಿರೋ ವಿದ್ಯಾರ್ಥಿಗಳು ಮತ್ತೆ 5ನೇ ತರಗತಿ ಈ ವರ್ಷ ಯಾರೆಲ್ಲ ನವೋದಯ ಅಪ್ಲಿಕೇಶನ್ ಹಾಕಿದಿರಿ ಅವರಿಗೋಸ್ಕರ ಅಂತಾನೆ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಂದ್ರೆ, ಬಡ ವಿದ್ಯಾರ್ಥಿಗಳ ಮನೆ ಕೋಚಿಂಗ್ LKS ಅಕಾಡೆಮಿ. ಅಂದ್ರೆ ನಮ್ಮ ಕೋಚಿಂಗ್ ಅಕಾಡೆಮಿಯಿಂದ 2-3 ತರ ಕೋಚಿಂಗ್ ಕ್ಲಾಸಸ್ಗಳು ಮಾಡ್ತೀವಿ. ಒಂದು ವಸತಿ ಸಹಿತ ಸರ್, ನಾವು ಅಲ್ಲೇ ಹಾಸ್ಟೆಲಿಗೆ ನಿಮ್ಮ ಕೋಚಿಂಗ್ ಸೆಂಟರ್ಗೆ ಬಿಡ್ತೀವಿ ಅನ್ನೋರಿಗೆ ಒಂದು. ಇನ್ನೊಂದು ವಸತಿ ರಹಿತ, ಅಂದ್ರೆ ಏನಪ್ಪಾ ಅಂದ್ರೆ ನಿಮಗೆ ವಸತಿ ರಹಿತ ಅಂದ್ರೆ ಈ ಅಕ್ಕಪಕ್ಕದ ಊರುಗಳು ಇರ್ತವೆ, ಬಸ್ ಕನ್ವೀನಿಯನ್ಸ್ ಇರುತ್ತೆ, ನಾವು ಮನೆಯಿಂದ ಓಡಾಡ್ತೀವಿ ಅನ್ನೋರಿಗೆ, ಮನೆಯಿಂದ ಓಡಾಡೋರಿಗೆ ಕೋಚಿಂಗ್ ಕ್ಲಾಸಸ್ಗಳು ಇರ್ತವೆ. ಎರಡು ಕೂಡ ನಮ್ಮಲ್ಲಿ ಸದ್ಯಕ್ಕೆ ನಡೀತಾ ಇದ್ದಾವೆ. ನೀವೇನ್ ಮಾಡ್ಬೇಕು, ಇಲ್ಲಿ ಅಡ್ಮಿಷನ್ ಮಾಡ್ತೀವಿ ಸರ್ ಅನ್ನೋರು ನೋ ಪ್ರಾಬ್ಲಮ್. ಆದ್ರೆ ಯಾರೆಲ್ಲ 3ನೇ ಕ್ಲಾಸು 4ನೇ ಕ್ಲಾಸು ಮತ್ತೆ 5ನೇ ತರಗತಿ ಇನ್ನೊಂದು ಕ್ಲಾಸ್ ನಡೀತಿರುತ್ತೆ, ಏನ್ ಗೊತ್ತಾ, ಸಂಜೆ ಕ್ಲಾಸ್. ಇಲ್ಲಿ ಸಂಜೆ 4 ಗಂಟೆಯಿಂದ 4:30ರಿಂದ 6:30ರವರೆಗೆ ಸ್ಕೂಲ್ ಮುಗಿಸ್ಕೊಂಡ್ ಬರ್ತಾರಲ್ಲ ಅಂತ ಮಕ್ಕಳಿಗೂ ಕೂಡ ಸಂಜೆ ಕ್ಲಾಸಸ್ ನಡೀತಾ ಇದೆ. ಸ್ಪೆಷಲ್ ಕ್ಲಾಸಸ್ಗಳು ಸಂಜೆ 4:30ರಿಂದ 6:30. ಯಾಕಂದ್ರೆ ಸ್ಕೂಲ್ ಸಿಲೆಬಸ್ ಜೊತೆ ಇದು ಸಹ ಒಂದು ಸಿಲೆಬಸ್, ಒಂದು ಟಾಪಿಕ್ ಅಂತ ತಗೊಂಡು ನೀವು ಕಷ್ಟಪಟ್ಟು ಓದಿದ್ರೆ 100% ಇಲ್ಲೂ ಸಹ ಪಾಸ್ ಆಗೋ ಸಾಧ್ಯತೆಗಳು ಬಹಳ ಇದಾವೆ. ಯಾಕೆಂದ್ರೆ ಇದು ಎಲ್ಲಾ ಮಕ್ಕಳು ಬರೀಬೇಕು. ನನ್ನ ಇಂಟೆನ್ಷನ್ ಏನು ಗೊತ್ತಾ, ಎಲ್ರು ಬರೀರಿ. ಯಾರು ಟ್ಯಾಲೆಂಟೆಡ್, ಯಾರು ಕಷ್ಟಪಟ್ಟು ಓದ್ತಿರೋ ಅವ್ರಿಗೆ 100% ಸಿಗುತ್ತೆ. ಅದಕ್ಕೆ ಯಾಕೆ ಅಲ್ವಾ, ಎಲ್ರು ಅಟೆಂಡ್ ಮಾಡ್ಲಿ. ₹1 ಫೀಸ್ ತಗೊಳಲ್ಲಪ್ಪ ಅವರು, ಎಕ್ಸಾಮ್ ಫೀಸೇ ತಗೊಳಲ್ಲ. ಅಪ್ಲಿಕೇಶನ್ ಹಾಕೋದಿಕ್ ನಾವು ₹100 ಕೊಡ್ತೀವಿ, ನಾವು 100-150 ಹೊರಗಡೆ. ಆದ್ರೆ ಎಕ್ಸಾಮ್ ಬರೆಯೋದಕ್ಕೂ ಫೀಸ್ ಇಲ್ಲ. ಯಾಕೆ ಬರೀಬಾರ್ದ, ಹೌದೋ ಇಲ್ಲ? ಎಕ್ಸಾಮ್ ಬರ್ದು ಪಾಸ್ ಆದ್ರೂ ಫೀಸ್ ಇಲ್ಲ. ಸೆಕೆಂಡ್ PUC ವರೆಗೂ ಫ್ರೀಯಾಗಿ ಊಟ ಆಗ್ತಾವ, ಫ್ರೀಯಾಗಿ ಎಜುಕೇಶನ್ ಕೊಡ್ತಾವ, ಅದು CBSE ಸ್ಟ್ಯಾಂಡರ್ಡ್ ಎಜುಕೇಶನ್. ಯಾಕೆ ಮಾಡಬಾರ್ದು? ಎಸ್, ಹಾಗಾದ್ರೆ ಬರ್ರಿ, ಇದು 3ನೇ ಮತ್ತು 4ನೇ ತರಗತಿ ಮತ್ತು 5ನೇ ತರಗತಿಯಿಂದಾನೇ, 3 ಮತ್ತು 4ನೇ ತರಗತಿಯಿಂದಾನೇ ಸ್ಟಾರ್ಟ್ ಮಾಡ್ಕೊಳ್ರಿ. ಪ್ರಾಕ್ಟೀಸ್ನ ಬಹಳ ಇಂಪಾರ್ಟೆಂಟು. ಅಲ್ಲಿಂದಾನೇ ಪ್ರಿಪೇರ್ ಆಗ್ರಿ. 5ನೇ ತರಗತಿ ಇದ್ದಾಗ ನೀವು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೀತೀರಾ. ಅಂತ ಮಕ್ಕಳಿಗೆ ನೋಡಿ, ಬಡ ವಿದ್ಯಾರ್ಥಿಗಳ ಮನೆ ಕೋಚಿಂಗ್ ಅನ್ನೋ ಕಾನ್ಸೆಪ್ಟಿನ ಆಧಾರದ ಮೇಲೆ ಸರ್ ಕೋಚಿಂಗ್ ಸೆಂಟ್ರಿಗೆ ಬರಕ್ಕಾಗಲ್ಲ ಅನ್ನೋರಿಗೆ LKS ಅಕಾಡೆಮಿ ಅಂದ ನೋಡಿ. ಇದು ಪ್ಲೇಸ್ಟೋರ್ ಅಲ್ಲಿ ಈ ತರದೊಂದು ಆ್ಯಪ್ ಇದೆ, ನಮ್ದು ಪ್ಲೇಸ್ಟೋರ್ ಅಲ್ಲಿ ಇದೆ. ಇಲ್ಲ ಸರ್ ಕಳಿಸ್ಕೊಡ್ರಿ ಅಂದ್ರೆ ನಾನು ವಾಟ್ಸಪ್ ಅಲ್ಲೂ ಕಳಿಸ್ಕೊಡ್ತೀನಿ. ಫೋನ್ ಮಾಡ್ರಿ ನನಗೆ. ನನ್ನ ನಂಬರ್ 9741183187 9741183187 ನಂಬರ್ಗೆ ಕಾಲ್ ಮಾಡಿ ಸರ್ ನಮಗೆ ಆ್ಯಪ್ ಲಿಂಕ್ ಕಳಿಸ್ಕೊಡ್ರಿ ಅಂದ್ರೆ ನಾನು ವಾಟ್ಸಪ್ ಮೂಲಕ ಕಳಿಸ್ಕೊಡ್ತೀನಿ. ಇದನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು LKS ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ, ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಾವು ಕೇವಲ ನೋಡಿ, ಮೊದಲ 100 ವಿದ್ಯಾರ್ಥಿಗಳಿಗೆ ಕೇವಲ ₹3,000 ಕ್ಲಾಸಸ್ಗಳು, 1 ವರ್ಷದ ಕ್ಲಾಸಸ್. ಯಾವುದು ಸರ್? ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂನಲ್ಲಿ ನವೋದಯ ಕೋರ್ಸು, ಸೈನಿಕ್ ಕೋರ್ಸ್, ಮುರಾರ್ಜಿ, ಆದರ್ಶ, ಅಳಕಿ, ಪ್ರತಿಷ್ಠಿತ, ETC ಯಾವ ಎಕ್ಸಾಮ್ ಬೇಕಾದ್ರೂ ಬರೀರಿ. ಅಪ್ ಟು ಫೆಬ್ರವರಿವರೆಗೂ, ಫೆಬ್ರವರಿಯಲ್ಲಿ ಮುರಾರ್ಜಿ ಎಕ್ಸಾಮ್ ಆಗುತ್ತೆ. ಅಪ್ ಟು ಫೆಬ್ರವರಿವರೆಗೂ ನಿಮಗೆ ಫೀಸ್ ಕೇವಲ ₹3,000. ಕರ್ನಾಟಕದಲ್ಲೇ ಅತಿ ಕಡಿಮೆ ಬೆಲೆಗೆ ನವೋದಯ ಮತ್ತು ಸೈನಿಕಿಗೆ ಸಂಬಂಧಪಟ್ಟಂತೆ ಕ್ವಾಲಿಟಿ ಕ್ಲಾಸಸ್ಗಳನ್ನ ಕೋಚಿಂಗ್ ಸೆಂಟ್ರಲ್ಲಿ ಯಾವ ತರ ನಡೀತತ್ತಲ್ಲ ಅದಕ್ಕಿಂತ ಚೆನ್ನಾಗಿರೋ ಕ್ಲಾಸಸ್ಗಳನ್ನ ನಿಮ್ಮ ಮನೆಯಲ್ಲೇ ಕೊಡ್ತಿದ್ದೀವಿ. ನಿಮಗೆ ಆಸಕ್ತಿ ಇದ್ರೆ ಸರ್ ನಾವು ಓದ್ತೀವಿ, ಬರಿತೀವಿ, ನಮ್ಮ ಮಕ್ಕಳು ಚೆನ್ನಾಗಿ ಸ್ವಲ್ಪ ಇಂಟೆಲ್ ಇದ್ದಾರೆ, ಸ್ಕೂಲಲ್ಲೇ ಟಾಪರ್ ಇದ್ದಾರೆ, ನಮಗೂ ಒಂದು ಅವಕಾಶ ಸಿಗ್ಲಿ ಸರ್ ಅನ್ನೋದಾದ್ರೆ ನೀವು ಕೋಚಿಂಗ್ ಸೆಂಟ್ರಿಗೆ ಬರಲೇಬೇಕು ಅಂತ ಏನಿಲ್ಲ. ನೀವು ಪ್ರಯತ್ನ ಮಾಡಿದ್ರೆ 100% ಮನೆಯಲ್ಲೇ ಓದಿ ಎಷ್ಟೋ ಮಕ್ಕಳುಗಳು ಸೆಲೆಕ್ಷನ್ ಆಗಿದ್ದಾರೆ, 100% ಆಗ್ತಾರೆ. ಸರ್ ಇನ್ನೊಂದು ಡೌಟ್ ಕೇಳ್ತಾರೆ, ಆನ್ಲೈನಲ್ಲಿ ಮಕ್ಕಳು ಪಾಸ್ ಆಗ್ತಾರ? 100% ಪಾಸ್ ಆಗ್ತಾರೆ. ಆದ್ರೆ ತಂದೆ ತಾಯಿಗಳು ದಯವಿಟ್ಟು ಸ್ವಲ್ಪ ಜವಾಬ್ದಾರಿ ತಗೊಂಡ್ರೆ ಮಾತ್ರ ಸಾಧ್ಯ, ಇಲ್ಲ ಅಂದ್ರೆ ಆಗಲ್ಲ. ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ಟು ತಗೊಳಪ್ಪ ಕ್ಲಾಸ್ ನೋಡ್ಕೊಂಡ್ರೆ ಯಾವುದೂ ಆಗಲ್ಲ. ಮಕ್ಕಳಿಗೆ ಮೊಬೈಲ್ ಕೊಟ್ಟಾಗ, ಮೊಬೈಲಲ್ಲಿ ಕ್ಲಾಸ್ ಹಾಕೊಟ್ಟಾಗ ಪಕ್ಕದಲ್ಲಿ ಕುತ್ಕೋಬೇಕು. ನಮ್ಮ ಮಗುಗೆ ಕ್ಲಾಸ್ ಅರ್ಥ ಆಗ್ತಿದ್ಯಾ, ನೀಟಾಗಿ ಬರ್ಕಂತಿದ್ಯಾ, ಸರ್ ಕೇಳೋ ಕ್ವಶನ್ಗೆ ಆನ್ಸರ್ ಮಾಡ್ತಿದಾರ, ಇವೆಲ್ಲ ಒಂಚೂರು ಗಮನಿಸಿದ್ರೆ 100% ನೀವು ನಿಮ್ಮ ಸಪೋರ್ಟ್ ಕೂಡ ಬಹಳ ಬೇಕಾಗತ್ತೆ. ವಿತೌಟ್ ಪೇರೆಂಟ್ ಸಪೋರ್ಟ್ ಯಾವುದೇ ಕಾರಣಕ್ಕೂ ಆನ್ಲೈನಲ್ಲಿ ಪಾಸ್ ಆಗಲ್ಲ ಮಕ್ಕಳು.
ಪೇರೆಂಟ್ಸ್ಗಳು ಜವಾಬ್ದಾರಿ ತಗೊಂಡ್ರೆ ನಾವು ಗೈಡೆನ್ಸ್ ಮಾಡ್ಕೆ ಅದಾದ್ಮೇಲೆ ಪ್ರತಿದಿನ ಕ್ಲಾಸಸ್ ಅಲ್ಲಿ ಮಕ್ಕಳ ಜೊತೆ ಪೇರೆಂಟ್ಸ್ಗಳು ಕೂತ್ಕೊಂಡಾಗ ನಿಮ್ಮ ಮಗುವಿನ ಸ್ಟ್ರಾಟಜಿ ಅಂದ್ರೆ ಹೇಗೆ ಓದ್ತಿದೆ ಅಂತ ಗೊತ್ತಾಗ್ಬಿಡುತ್ತೆ. ಎಸ್, ಹಾಗಾದ್ರೆ ನೋಡಿ, ಯಾರೆಲ್ಲ ಈ ಕ್ಲಾಸಸ್ಗಳ ಬಗ್ಗೆ ಸರ್ ಕೋಚಿಂಗ್ ಕ್ಲಾಸಸ್ಗಳ ಬಗ್ಗೆ ಮಾಹಿತಿ ಬೇಕು ಅವರು ನನ್ನ ನಂಬರ್ ಇದೆಯಲ್ಲ 9741183187ಗೆ ಕರೆ ಮಾಡಿ, ಕಾಲ್ ಮಾಡಿ ಅಥವಾ ಮೆಸೇಜ್ ಹಾಕಿರ್ರಿ ವಾಟ್ಸಪ್ಪಲ್ಲಿ, ಕರೆ ಮಾಡಿರಿ. ಅಕಸ್ಮಾತ್ ನಾನು ರಿಸೀವ್ ಮಾಡಿಲ್ಲ ಕ್ಲಾಸಲ್ಲಿ ಇದ್ರೆ ನಾನು ಮತ್ತೆ ಅದನ್ನ ರೀಕಾಲ್ ವಾಪಸ್ ಮಾಡ್ತೀನಿ, ಆಯ್ತಾ? ಹಾಗಂತ ಮತ್ತೆ ನೋಡಿ, ಎಡಿಟ್ ಮಾಡೋದಕ್ಕೆ ಜುಲೈ 29 ಈ ಸರಿ ಅಪ್ಲಿಕೇಶನ್ ಹಾಕೋಕೆ ಲಾಸ್ಟ್ ಡೇಟ್ ಇದೆ. ಎಕ್ಸ್ಟೆಂಡ್ ಆದ್ರೆ ಅಪ್ಲಿಕೇಶನ್ ಹಾಕೋದು ಲಾಸ್ಟ್ ಡೇಟ್ ಮುಗೀತು ಅಂದ್ರೆ 2 ದಿನ ಅವಕಾಶ ಇರುತ್ತೆ, 1 ಅಥವಾ 2 ದಿನ ಅಷ್ಟಲ್ಲಿ ಹಾಕೊಂಡ್ಬಿಡ್ಬೇಕು. ಓಕೆನಾ? ಭಯ ಬೇಡ, ಏನೆಲ್ಲ ಎಡಿಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಹೇಳಿದ್ದೀನಲ್ವಾ? ಓಕೆ, ಹಾಗಾದ್ರೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತುಂಬಾ ಕ್ಲಾಸಸ್ ಎಲ್ಲ ಮಾಡಿ ನಾನು ಯೂಟ್ಯೂಬಲ್ಲಿ ಹಾಕ್ತಿರ್ತೀನಿ. ಆನ್ಲೈನ್ ಕ್ಲಾಸಲ್ಲಿ ಏನು ಮಾಡಿರ್ತೀನಿ, ಕೆಲವೊಂದು ವಿಡಿಯೋಸ್ಗಳನ್ನು ಅದರೊಳಗೆ ಹಾಕಿರ್ತೀನಿ. ದಯವಿಟ್ಟು ನೋಡಿ, ಮಕ್ಕಳು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಕ್ಸಾಮು ಅವಕಾಶ ಇದ್ದಾಗ ಮಾಡಿಬಿಡ್ಬೇಕು. ಪದೇ ಪದೇ ದೇವ್ರ ಅವಕಾಶ ಕೊಡಲ್ಲ, ಕೊಟ್ಟ ಅವಕಾಶನ ಸರಿಯಾಗಿ ಬಳಸ್ಕೋಬೇಕು. ಓಕೆನಾ? ಓಕೆ, ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.